ಉಪ ಕದನದ 3 ಕ್ಷೇತ್ರಗಳಲ್ಲಿ ಮುಗ್ಗರಿಸಿ ಬಿದ್ದಿದೆ ಮೈತ್ರಿ ಪಡೆ. 3 ಕ್ಷೇತ್ರದಲ್ಲಿ ಎನ್ಡಿಎ ಸೋಲಿಗೆ ಕಾರಣಗಳು ಏನು? 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ ಮಹಿಳಾ ಮತದಾರರು ಪ್ರಮುಖವಾಗಿ ಗಮನಿಸಬೇಕು. ಬೈ ಎಲೆಕ್ಷನ್ ಅಲ್ಲಿ ವರ್ಕೌಟ್ ಆಗಿಲ್ಲ ಸರ್ಕಾರದ ಮೇಲಿನ ಆರೋಪ. ಚನ್ನಪಟ್ಟಣದಲ್ಲಿ ಜೆಡಿಎಸ್ ಬೆನ್ನಿಗೆ ಒಕ್ಕಲಿಗರು ನಿಂತಿಲ್ಲ ಅನ್ನೋದು ಬಹಳ ಸ್ಪಷ್ಟ ಆಗೋಯ್ತು. ಚನ್ನಪಟ್ಟಣ ಟೌನ್ ನಲ್ಲಿ ನಡೆದಿಲ್ಲ ಜೆಡಿಎಸ್ನ ಜಾದು. ಶಿಗ್ಗಾವಿಯಲ್ಲಿ ಬಿಜೆಪಿಗೆ ಕೈ ಹಿಡಿದಿಲ್ಲ ಪಂಚಮಸಾಲಿಗರು. ಬಹಳ ನಿರೀಕ್ಷೆ ಇದ್ದಿದ್ದು ಪಂಚಮಸಾಲಿಗರ ಬಗ್ಗೆ ಅವರೇ ಕೈ ಹಿಡಿದಿಲ್ಲ. ಉಪ ಕದನದ 3 ಕ್ಷೇತ್ರಗಳ ಸೋಲಿಗೆ ಕಾರಣ ಏನು ಅಂತ ನೋಡಿದ್ರೆ ಕಾರಣಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣದಲ್ಲಿ ಅತಿ ಹೆಚ್ಚಾಗಿ ನಂಬಿದ್ದು ಒಕ್ಕಲಿಗರ ಮತಗಳನ್ನ. ಬಟ್ ಒಕ್ಕಲಿಗರು ಯಾಕೋ ಜೆಡಿಎಸ್ ಪಾಳ್ಯಕ್ಕೆ ಜೈ ಅಂದಂಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಚನ್ನಪಟ್ಟಣದಲ್ಲಿ ಹೀನಾಯ ಸೋಲು ಕಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಶಿಗ್ಗಾವಿಯಲ್ಲಿ ನಿಮಗೆಲ್ಲ ಗೊತ್ತು ಲಿಂಗಾಯತ ಮತಗಳ ನಿರ್ಣಾಯಕ ಆಗಿತ್ತು. ಬಟ್ ಅಲ್ಲೂ ಕೂಡ ಪಂಚಮಸಾಲಿಗರು ಬಿಜೆಪಿ ಅಭ್ಯರ್ಥಿಯ ಕೈ ಹಿಡಿದಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಸಾಲು ಸಾಲು ಆರೋಪಗಳು ಬಿಜೆಪಿಯ ಪಾಳ್ಯದಲ್ಲಿ ಪ್ರಮುಖ ಅಸ್ತ್ರ ಹಾಕಿದ್ದು ವಾಲ್ಮೀಕಿ ಹಗರಣ, ಮೂಡಾ ಹಗರಣ, ಮತ್ತೊಂದು ವಿಚಾರ ವಕ್ಫ್. ಯಾವುದು ಕೂಡ ವರ್ಕೌಟ್ ಆಗಲಿಲ್ಲ. ಪ್ರಮುಖವಾಗಿ ಬಿಜೆಪಿ ಪಾಳ್ಯದಲ್ಲಿ ಒಗ್ಗಟ್ಟಿನ ಸಮಸ್ಯೆ ಕಾಣಿಸ್ತಾ ಇತ್ತು. ಪದೇ ಪದೇ ನಾವು ಹೇಳ್ತಾ ಇರ್ತೀವಿ ಬಿಜೆಪಿಯಲ್ಲಿ ಮನೆ ಒಂದು 3 ಬಾಗಿಲು. ಆ ರೀತಿಯ ಸಮಸ್ಯೆಯನ್ನ ಫೇಸ್ ಮಾಡಿ 3 ಕ್ಷೇತ್ರಗಳಲ್ಲಿ ಸೋಲ್ಬೇಕಾದ ಅನಿವಾರ್ಯತೆ. ಚನ್ನಪಟ್ಟಣ, ಸಂಡೂರು ಕತೆ ಬಿಡಿ, ಶಿಗ್ಗಾವಿ ಇದ್ದಂತಹ ಶಿಗ್ಗಾವಿ ಕ್ಷೇತ್ರವನ್ನ ಕೂಡ ಉಳಿಸಿಕೊಳ್ಳುವಲ್ಲಿ ಬಿಜೆಪಿ ವಿಫಲವಾಗಿದೆ ಅನ್ನೋದು ಬಹಳ ಸ್ಪಷ್ಟ ಆಗೋಯ್ತು. ಬಸವರಾಜ ಬೊಮ್ಮಾಯಿ ಅವರು ಆರಂಭದಲ್ಲೇ ಸೋಲನ್ನ ಒಪ್ಕೊಂಡ್ಬಿಟ್ರು. ಈಗ ಸೋಲಿಗೆ ಪರಾಮರ್ಶೆ ಬಿಜೆಪಿ ಪಾಳ್ಯದಲ್ಲಿ ಆಗಲೇಬೇಕಾದಂತಹ ಅನಿವಾರ್ಯತೆ. ಆದರೆ ಲಾಸ್ಟ್ ಟೈಮ್ ನಡೆದಂತಹ ವಿಧಾನಸಭೆಯ ಚುನಾವಣೆಯಲ್ಲೂ ಕೂಡ ಹೀನಾಯವಾಗಿ ಸೋಲು ಕಂಡಂತಹ ಬಿಜೆಪಿಗರು ಆಗಲೂ ಪರಾಮರ್ಶೆ ಮಾಡಿಕೊಂಡು ನಂತರ ಯಾವುದನ್ನ ಸರಿ ಮಾಡ್ಕೊಂಡ್ರಿ ನೀವು ಅನ್ನೋದು ಪ್ರಶ್ನೆ ಆಗುತ್ತೆ. ಲೋಕಸಭೆ ಚುನಾವಣೆಯಲ್ಲಿ ಇದ್ದಂತಹ ಕ್ಷೇತ್ರಗಳನ್ನ ಕೂಡ ಉಳಿಸ್ಕೊಳ್ಳಕ್ಕಾಗ್ಲಿಲ್ಲ ಬಿಜೆಪಿಗೆ. ಈಗ 3 ಕ್ಷೇತ್ರಗಳ ಪೈಕಿ 1 ಕ್ಷೇತ್ರವನ್ನ ಕೂಡ ಗೆಲ್ಲೋದಕ್ಕೆ ಮೈತ್ರಿ ಪಡೆಗೆ ಸಾಧ್ಯವಾಗಲಿಲ್ಲ. ಎಲ್ಲಿ ಹಿನ್ನಡೆಯಾಯಿತು, ಎಲ್ಲಿ ಬಿಜೆಪಿಗರು ಸೋತು ಬಿಟ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಾರಣಗಳು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಸಂಡೂರಲ್ಲಿ ಪ್ರಮುಖವಾಗಿ ವಾಲ್ಮೀಕಿ ಹಗರಣ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿತ್ತು. ಹಾಗಾಗಿ ಮತದಾರ ಒಲವು ಯಾವ ಕಡೆಗೆ ಅನ್ನುವಂತಹ ಪ್ರಶ್ನೆ ಇತ್ತು. ಬಟ್ ಯಾವುದು ಕೂಡ ಜನರ ಮನಸ್ಸಲ್ಲಿ ನಾಟಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಹೋಯಿತು. ಮತದಾರರು ಆಲ್ರೆಡಿ ನಿರ್ಧಾರ ಮಾಡಿಬಿಟ್ಟಿದ್ರು ಯಾರಿಗೆ ಮಣೆ ಹಾಕಬೇಕು ಅಂತ. ಅಲ್ಲಿಗೆ ಬಹಳ ಸ್ಪಷ್ಟವಾಗಿದ್ದು ಕಾಂಗ್ರೆಸ್ಗೆ ಮಹಿಳಾ ಶಕ್ತಿ, ನಾರಿ ಶಕ್ತಿನೇ ಪ್ರಮುಖ ಶಕ್ತಿ ಆಗ್ಬಿಟ್ಟಿದೆ ಕಾಂಗ್ರೆಸ್ ಪಾಳ್ಯಕ್ಕೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಗೃಹಲಕ್ಷ್ಮಿ, ಶಕ್ತಿ ಯೋಜನೆ ಎಲ್ಲವೂ ಕೂಡ ಕೈ ಹಿಡಿದಂಗೆ ಕಾಣಿಸ್ತಾ ಇದೆ. ಎಲ್ಲಾ ಮಹಿಳಾ ಮತದಾರರು ಕಾಂಗ್ರೆಸ್ಗೆ ಮತ್ತೊಮ್ಮೆ ಜೈ ಎಂದಿದ್ದಾರೆ. ಆ ಮೂಲಕ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸುಲಭ ಆಗಿದೆ ಅನ್ನೋದು ಸದ್ಯ ಸಿಗ್ತಾ ಇರುವಂತ ಮಾಹಿತಿ. ರಿಪಬ್ಲಿಕನಾದ ಅತಿ ದೊಡ್ಡ ತಂಡ ಇವತ್ತು 3 ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡುವಲ್ಲಿ ಅತಿ ದೊಡ್ಡ ತಂಡ. ನನ್ನ ಸಹೋದ್ಯೋಗಿಗಳು ಎಲ್ಲ ಕಡೆ ಕೂಡ ರೆಡಿ ಆಗಿದ್ರು, ಈಗಲೂ ಕೂಡ ರೆಡಿ ಆಗಿದ್ದಾರೆ. ಗ್ರೌಂಡ್ ಅಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಯಾವ ರೀತಿ ಸಂಭ್ರಮಾಚರಣೆ ಆಗ್ತಾ ಇದೆ, ಬಿಜೆಪಿಗರ ಪರಿಸ್ಥಿತಿ ಏನು, ಕಾಂಗ್ರೆಸ್ನ ಸಂಭ್ರಮ ಯಾವ ರೀತಿ ಇದೆ, ಎಲ್ಲದರ ಬಗ್ಗೆ ಕೂಡ ಮಾಹಿತಿನ ಪಡ್ಕೊಳ್ಳೋಣ. ಮಾರುತಿ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಎಕ್ಸಾಕ್ಟ್ಲಿ ಈಗ ಗ್ರೌಂಡ್ ಅಲ್ಲಿ ಏನಾಗ್ತಾ ಇದೆ? ಒಂದ್ ಕಡೆ ಕಾಂಗ್ರೆಸ್ ಪಾಳ್ಯದ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇರಬಹುದು, ಬಟ್ ಮೈತ್ರಿ ಪಾಳ್ಯದಲ್ಲಿ ಏನಾಗ್ತಾ ಇದೆ? ಶ್ರುತಿ, ನಿಜಕ್ಕೂ ಹಣಾಹಣಿ ಜೋರಾಗಿ ನಡೆದಿತ್ತು. ಇದೀಗ ಅಂತಿಮ ರೂಪ ಕೊಟ್ಟಿರುವಂಥದ್ದು. ಆದರೆ ಶಿಗ್ಗಾವಿ ಕ್ಷೇತ್ರದ ಜನರ ಮಾಲೆ ಏನಿದೆ, ಏಲಕ್ಕಿ ಮಾಲೆ, ಅದನ್ನು ಇವತ್ತು ಶಾಸಕ ಪಠಾಣ್ ಹಾಕಿರುವಂಥದ್ದು. ತೆಗೆದುಕೊಂಡು ಬಂದರು, ಹಿಂದುತ್ವ ಅನ್ನುವ ಕಿಡಿಯನ್ನು ಹಚ್ಚಿದ್ರು. ಯತ್ನಾಳ್ ಅವರು, ಸಿಟಿ ಅವರು, ಪ್ರತಾಪ್ ಸಿಂಹ ಪ್ರಮುಖರು ಬಂದು ಭರತ್ ಬೊಮ್ಮಾಯಿ ಪರ ಪ್ರಚಾರ ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ಗ್ರೌಂಡ್ ಅಂದ್ರೆ ಬೂತ ಮಟ್ಟದಲ್ಲೂ ಕೂಡ ಕಾರ್ಯಕರ್ತರ ಜೊತೆಗೆ ಕಾರ್ಯಕರ್ತರಾಗಿ ಸಂಪೂರ್ಣವಾಗಿ ಒಂದು ಕ್ಲಾರಿಟಿ ಕೊಡಿ. ಮೋಸ್ಟ್ಲಿ ಕಾಂಗ್ರೆಸ್ ಪಾಳ್ಯಕ್ಕೆ ಅನ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ ನಮ್ಮ ಅಭ್ಯರ್ಥಿಯಲ್ಲಿ ಗೆಲ್ತಾರೆ ಅಂತ. ಕಾರಣ ಕೊನೆಯ ಮೂಮೆಂಟ್ ನಲ್ಲಿ ಯಾಸಿರ್ ಖಾನ್ ಪಠಾಣ್ ಅವ್ರಿಗೆ ಮಣೆ ಹಾಕಿತ್ತು ಕಾಂಗ್ರೆಸ್ ಪಾಳ್ಯ. ಈಗ ಅವರೇ ಗೆದ್ದು ಬೀಗಿದ್ದಾರೆ. ಕಾರಣ ಇಷ್ಟೇನಾ? ಸತೀಶ್ ಜಾರಕಿಹೊಳಿ ಅವರ ಆಗಮನದಿಂದ ಅನೇಕ ವೋಟರ್ಸ್ ಆ ಕಡೆಗೆ ವಾಲಿದ್ದಾರೆ, ಕಾಂಗ್ರೆಸ್ ಕಡೆಗೆ ವಾಲಿದ್ದಾರೆ ಅನ್ನೋ ವಿಚಾರಗಳೆಲ್ಲ ಮುನ್ನೆಲೆಗೆ ಬರ್ತಾ ಇದೆ. ಅದು ಬಹಳ ಸ್ಪಷ್ಟನಾ ಈ ರಿಸಲ್ಟ್ ಅನ್ನ ಗಮನಿಸಿದ್ರೆ? ನಿಜಕ್ಕೂ ಹೇಳೋದು ಸತ್ಯ ಅಂತ. ಯಾಕಂದ್ರೆ ಪ್ರಮುಖವಾಗಿ
ಲಿಂಗಾಯತ ಮತಗಳನ್ನು ಸೆಳಲಿಕ್ಕೆ ಬಿಜೆಪಿ ಮುಂದಾಗಿತ್ತು. ಆದರೆ ಅಲ್ಲೂ ಕೂಡ 10% ಅಷ್ಟು ಮತಗಳಿದೀಗ ಬಿಜೆಪಿಯಿಂದ ಕಾಂಗ್ರೆಸ್ ಕಡೆಗೆ ಮುಖ ಮಾಡಿರುವಂಥದ್ದು. ಒಂದು ಕಡೆ ಕುರುಬ ಸಮುದಾಯವನ್ನು ಸಿದ್ದರಾಮಯ್ಯವರು ಮತಬೇಟೆ ಮಾಡಿದ್ರೆ, ಇತ್ತ ಜಾರಕಿಹೊಳಿ ಅವರು ಸಣ್ಣ ಸಣ್ಣ ಜನಾಂಗ ಕೂಡ ಬಿಟ್ಟು ಬಿಡದೆ ಅವರೊಂದಿಗೆ ಓಡಾಡಿ ಅವರ ಮತಗಳನ್ನು ಸೆಳಲಿಕ್ಕೆ ಕೂಡ ಮುಂದಾಗ್ತಾರೆ. ಒಂದು ಕಡೆ ಲಿಂಗಾಯತದ ಮತಗಳನ್ನು ತೆಗೆದುಕೊಂಡ್ರೆ ಗೆದ್ದುಬಿಡ್ತೀವಿ ಅನ್ನೋ ಬಿಜೆಪಿಯ ಒಂದು ಏನು ವಿಚಾರ ಇತ್ತು, ಅದು ಈಗ ಕೊನೆಯಾಗಿರುವಂಥದ್ದು. ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಬಿಜೆಪಿಯ ಅಜ್ಜಂಪೀರ್ ಖಾದ್ರಿ ಕೂಡ ಸಾಥ್ ಕೊಡ್ತಾರೆ. ಜಾರಕಿಹೊಳಿ ಆಗಿರ್ಬೋದು, ಪ್ರಮುಖ ನಾಯಕರು ಕಾಂಗ್ರೆಸ್ಸಿನ ಸರ್ಕಾರ ಸಂಪೂರ್ಣವಾಗಿ ಬಂದು ಶಿಗ್ಗಾಂವ್ನಲ್ಲಿ ಬಿಡುಬಿಟ್ಟು ತದನಂತರ ಅಭ್ಯರ್ಥಿಯ ಗೆಲುವಿಗೆ ತುಂಬ ಶ್ರಮಪಡ್ತು. ಇನ್ನು ಅದೂ ಅಲ್ಲದೆ ರೌಡಿ ಶೀಟರ್ ಅನ್ನೋ ಪಟ್ಟವನ್ನು ಕೂಡ ಕಟ್ಟೋದ್ರ ಮುಖಾಂತರ ಅವರದೇ ಪಕ್ಷದ ವ್ಯಕ್ತಿಗಳೇ ಅವ್ರಿಗೆ ಒಂದು ರೀತಿಯಲ್ಲಿ ಮಾತನಾಡಿರ್ತಾರೆ. ಅವರು ಕೂಡ ಅದನ್ನು ಸಲ್ಲಿಸ್ತಾರೆ. ಒಬ್ಬ ಗ್ರಾಮಗಳಲ್ಲಿ ಮಾಡುವಂಥ ಪ್ರತಿಯೊಂದು ಕಾರ್ಯಗಳಲ್ಲೂ ಕೂಡ ಅದೇ ಮಾತನ್ನ ಹೇಳ್ತಾ ಹೋಗ್ತಾರೆ. ಈಗ ಸದ್ಯಕ್ಕೆ ಬಾಯ್ ಬಾಯ್ ಬೊಮ್ಮಾಯಿ ಅನ್ನೋ ಒಂದು ಸ್ಲೋಗನ್ ಕೂಡ ನಡೀತಿರುವಂಥದ್ದು. ಇದೀಗ ಸಂಪೂರ್ಣವಾಗಿ ಕಾಂಗ್ರೆಸ್ ಗೆದ್ದಿರೋ ವಿಚಾರವನ್ನು ತೆಗೆದುಕೊಂಡು ನೋಡಿದ್ರೆ ಗ್ರೌಂಡ್ ಲೆವೆಲಲ್ಲಿ ಸಾಕಷ್ಟು ಜನ ಕೆಲಸ ಮಾಡಿರ್ತಾರೆ. ಆ ಎಲ್ಲ ಕೆಲಸ ಇದೀಗ ಹೆಸರುಕಾಯಿ ಪಟ್ಟಣಕ್ಕೆ ಬಲ ತಂದು ಕೊಟ್ಟಿರುವಂಥದ್ದು ಸದ್ಯ ಗೆಲುವಿಗೆ ಸಾಕ್ಷಿಯಾಗಿರುವಂಥದ್ದು. ಶ್ರುತಿ, ಓಕೆ ಮಾರುತಿ, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ, ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ಹೈ ವೋಲ್ಟೇಜ್ ಕಣ ಆಗಿದ್ದು ಚನ್ನಪಟ್ಟಣ ಯಾರ ಕೈ ಮೇಲಾಗುತ್ತೆ ಅಂದ್ರೆ ಅಲ್ಲಿ ಕಾಂಗ್ರೆಸ್ ಪಾಳೆಯಕ್ಕೇನೆ ಅತಿ ದೊಡ್ಡ ಜಯ ಸಿಕ್ಕಿದೆ. ಆ ಕುರಿತ ಮಾಹಿತಿನ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶ್ರೀಪಾದ್, ಮೋಸ್ಟ್ಲಿ ಇದು DK ಬ್ರದರ್ಸ್ಗೆ ಸಂದ ಜಯ ಅನ್ನುವಂಥ ವಿಶ್ಲೇಷಣೆಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಆ ಮೂಲಕ DCM DK ಶಿವಕುಮಾರ್ ಅವರ CM ಆಗುವ ಕನಸಿನ ದಾರಿ ಸುಗಮ ಆದಂಗೆ ಕಾಣಿಸ್ತಾ ಇದೆ. ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಕಾಂಗ್ರೆಸ್ಗೆ ಸಿಕ್ಕಿರುವ ಈ ಜಯವನ್ನ? ಶ್ರುತಿ, ಗಮನಿಸ್ತಾ ಇದ್ದೀವಿ. ಈಗಾಗಲೇ ನಾನು ಕೌಂಟಿಂಗ್ ಸೆಂಟರ್ನ ಮುಂಭಾಗದಲ್ಲಿ ನಿಂತಿದ್ದೀನಿ. ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ವಿಜಯೋತ್ಸವ ಯಾವ ರೀತಿ ಮನೆ ಮಾಡಿದೆ. ಎಲ್ಲರೂ ಕೂಡ ಕಾಂಗ್ರೆಸ್ ಸಿದ್ದರಾಮಯ್ಯ DK ಶಿವಕುಮಾರ್ ಪರವಾಗಿ ಘೋಷಣೆಗಳನ್ನ ಕೂಗ್ತಾ ಎಲ್ಲರೂ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಇಡೀ ಕಾಂಗ್ರೆಸ್ ಕಾರ್ಯಕರ್ತರು ಈ ಕೌಂಟಿಂಗ್ ಸೆಂಟರ್ ಮುಂದ್ಗಡೆ ನಿಂತಿದ್ದಾರೆ. ಎಲ್ಲರೂ ಕೂಡ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಡೀ ನಾವು ನೋಡ್ತಾ ಇರುವಂತಹ ಈ ಕಾಲೇಜಿನ ಮುಂಭಾಗದಲ್ಲೇನಿದೆ, ಎಲ್ಲ ಕಡೆನೂ ಕೂಡ ಸಾವಿರಾರು ಕಾಂಗ್ರೆಸ್ನ ಕಾರ್ಯಕರ್ತರು ಸೇರಿದ್ದಾರೆ. ಅವರ ವಿಜೇತ ಅಭ್ಯರ್ಥಿ ಆಗಿರುವಂತಹ ಯೋಗೇಶ್ವರ್ ಅವರ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. ಇಲ್ಲಿ ತಾವು ಗಮನಿಸ್ತಾ ಇರಬಹುದು, ಮನೆ ಮಕ್ಕಳು ಅಂತ ಹೇಳಿ ಇವರೆಲ್ಲರ ಭಿತ್ತಿಪತ್ರವನ್ನು ಕೂಡ ತೋರಿಸ್ತಾ ಇದ್ದಾರೆ. ನಾವೀಗ ನೇರವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಒಂದ್ ನಿಮಿಷ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮಾತಾಡ್ಸೋಣ. ನೀವು ನೇರವಾಗಿ ಈ DK ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಕೂಗ್ತಾ ಇದ್ರಿ, ಇದು ಮೆಟ್ಲಾಯ್ತು ಅಂತನಾ? ಹೌದು, ನಿಜ. ಇದು ಮೆಟ್ಲಂತ ಏನಿಲ್ಲ. ನಾವು DK ಶಿವಕುಮಾರ್ ಸಾಹೇಬ್ರವರು 40 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಗೆ ಸೇವೆ ಮಾಡಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ 136 ಸೀಟ್ ಗೆದ್ದಿದ್ದೀವಿ. ಮತ್ತು ಬೈ ಎಲೆಕ್ಷನಲ್ಲಿ 3 ಸೀಟ್ ಗೆದ್ದಿದ್ದೀವಿ. ಮತ್ತು MP ಎಲೆಕ್ಷನಲ್ಲಿ 9 ಸೀಟ್ ಗೆದ್ದಿದ್ದೀವಿ. DK ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಅವರು ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ಅನ್ನೋದ್ರ ಜೊತೆಗೆ ನಮ್ಮ ರಾಜ್ಯದ ಒಬ್ಬ ಧೀಮಂತ ನಾಯಕ. ಮುಂದೆ ಏನಾಯಿತು ಅಂದರೆ ನಮ್ಮ ಸಿದ್ದರಾಮಯ್ಯವ್ರಿಗೆ ಸೀನಿಯಾರಿಟಿ ಇದ್ದುದರಿಂದ ಅವ್ರಿಗೆ CM ಇದನ್ನು ಕೊಟ್ಟರು. ಈಗ ನೆಕ್ಸ್ಟು 2ನೇ ಅವಧಿಗೆ ನಮ್ಮ ಸಿದ್ದರಾಮಯ್ಯವ್ರಿಗೆ ಕೈ ಮುಗ್ದು ನಾವು ಜನತೆಯ ಪರವಾಗಿ ಏನು ಕೇಳ್ಕೊತೀವಿ ಅಂದರೆ, DK ಶಿವಕುಮಾರನ್ನು CM ಆಗೋಕ್ಕೆ ನೀವು ಅವರಿಗೆ ಸಹಕಾರ ಕೊಟ್ಟು DK ಶಿವಕುಮಾರ್ ಅವರನ್ನು CM ಮಾಡಿ ನಮ್ಮ ರಾಜ್ಯದ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗೋಕ್ಕೆ DK ಶಿವಕುಮಾರ್ಗೆ ಅಧಿಕಾರ ಕೊಡಬೇಕು ಅಂತ ಸಿದ್ದರಾಮಯ್ಯ ಸಾಹೇಬರಿಗೆ ಕೈ ಮುಗ್ದು ನಮ್ಮ ಚನ್ನಪಟ್ಟಣ ಜನತೆಯ ಪರವಾಗಿ ಮತ್ತು CP ಯೋಗೇಶ್ವರ ಪರವಾಗಿ, ನಮ್ಮ ಶಾಸಕರಾದ CP ಯೋಗೇಶ್ವರ ಪರವಾಗಿ, ನಾವು ರಾಮನಗರದ 4 MLAಗಳ ಪರವಾಗಿ ಹೃತ್ಪೂರ್ವಕವಾಗಿ ಒಂದು ಇದನ್ನು ನಾವು ಅವ್ರನ್ನ ಪ್ರಾರ್ಥಿಸ್ಕೊಳ್ತೇವೆ. ಸಿದ್ದರಾಮಯ್ಯರಲ್ಲಿ 25,000 ಲೀಡ್ ನಿರೀಕ್ಷೆ ಮಾಡಿದ್ರಾ? ಶ್ರೀಪಾದ್, ವಾಪಸ್ ಬರ್ತೀನಿ. ಮತ್ತಷ್ಟು ಮಾಹಿತಿಯನ್ನ ಚನ್ನಪಟ್ಟಣದ ಕ್ಷೇತ್ರದ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಶ್ರೀಲಕ್ಷ್ಮಿ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶ್ರೀಲಕ್ಷ್ಮಿ, ಚನ್ನಪಟ್ಟಣ ಹೈ ವೋಲ್ಟೇಜ್ ಕಣ ಆಗಿತ್ತು. ಅಂತೂ ಇಂತೂ ಕೊನೆಗೂ CP ಯೋಗೇಶ್ವರ್ ಅವರ ಕೈ ಮೇಲಾಗಿದೆ. ಯಾವುದೆಲ್ಲ ಪ್ಲಸ್ ಆಯಿತು ಕಾಂಗ್ರೆಸ್ ಗೆಲ್ಲೋದಕ್ಕೆ ಅಂತ ಗ್ರೌಂಡ್ ರಿಪೋರ್ಟ್ ಕೊಡೋದಾದ್ರೆ? ವೆಲ್ ಶ್ರುತಿ, ಕಾಂಗ್ರೆಸ್ ಕಾರ್ಯಕರ್ತರ ಭರ್ಜರಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ, ವಿಜಯೋತ್ಸಾಹ ಮುಗಿಲು ಮುಟ್ಟಿದೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಮೊದಲಿಂದಾನು CP ಯೋಗೇಶ್ವರ್ಗೆ ಒಳ್ಳೆ ಹೆಸರಿತ್ತು. ಮೊದಲಿಂದಾನು ಅವರು ರೂಟ್ ಲೆವೆಲಲ್ಲಿ, ಬೇಸ್ ಲೆವೆಲಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ರು. ಅದ್ರ ಜೊತೆಗೆ ಗ್ಯಾರಂಟಿ ಯೋಜನೆಗಳ ಸಕ್ಸಸ್ ಕೂಡ ಇದಕ್ಕೆ ಕಾರಣ ಆಗಿದೆ. ಜೊತೆಗೆ DK ಬ್ರದರ್ಸ್ ಕೆಲಸ ಮಾಡಿರೋದು, ಇದು 3 ಫ್ಯಾಕ್ಟರ್ ಬಹಳ ಚೆನ್ನಾಗಿ ಅವ್ರಿಗೆ ವರ್ಕೌಟ್ ಆಗಿದೆ ಅನ್ನೋ ಅಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರು ಹೇಳಿರ್ತಕ್ಕಂಥದ್ದು. ಇನ್ನು JDS-ನವರ ಮಾತೇನು ಅಂತಂದ್ರೆ, ಅವರು ನಿನ್ನೆ ಅಷ್ಟೇ ಹಾಲಿನ ದರದ ವಿಚಾರದಲ್ಲಿ ಮಹಿಳೆಯರಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು, ಆಮೇಲೆ ಸರ್ಕಾರ ಏನು ಇತ್ತೀಚೆಗೆ ಘೋಷಿಸಿದ ಯೋಜನೆಗಳ ಪರಿಣಾಮವಾಗಿ ಸರ್ಕಾರ ಬಂದ್ರು. ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ ಬಳಿಕ ಅಲ್ಲಿ ಆಗಿರುವಂತಹ ಬೆಳವಣಿಗೆ ಅದೆಲ್ಲ ಆಗಲಿ,
ಮತದಾನ ಪ್ರಕ್ರಿಯೆ ಆರಂಭ ಆಗೋಕ್ಕೂ ಕೆಲ ದಿನಗಳ ಮುನ್ನ ಜಮೀರ್ ಅಹಮದ್ ಖಾನ್ ಕೊಟ್ಟಿರುವಂತ ಒಂದು ಹೇಳಿಕೆ ಎಲ್ಲೋ ಒಂದ್ ಕಡೆ ಅದು ಎಫೆಕ್ಟ್ ಆಗಬಹುದಾ ಅನ್ನುವಂತಹ ವಿಶ್ಲೇಷಣೆಗಳೆಲ್ಲ ಇತ್ತು. ಬಟ್ ಯಾವುದೂ ಕೂಡ ಎಫೆಕ್ಟ್ ಆದಂಗೆ ಕಾಣಿಸ್ತಾ ಇಲ್ಲ. ಒಟ್ಟಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರತಿಷ್ಠೆನೇ ಅಲ್ಲಿ ಗೆದ್ದಿದೆ ಅನ್ನೋದು